ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ನೀವು ಕೇಳ್ಪಟ್ಟಿದ್ದ ರೂಮರ್ ಏನಿತ್ತು? ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಗೆ ಯಾವುದೇ ಕೆಲಸ ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದಾಗ ಫಸ್ಟ್ ವಿಚಾರಿಸ್ತೀವಿ, ಅಲ್ಲಿ ಹೆಂಗೆ, ಅಲ್ಲೇನು, ಅಲ್ಲೆತ್ತ. ನೀವು ಏನು ರೂಮರ್ ಕೇಳ್ಪಟ್ಟಿದ್ರಿ? ನಿಜ ಹೇಳಬೇಕಂದ್ರೆ ನನಗೆ ಯಾರನ್ನ ಕೇಳಲಿ ಅನ್ನೋದು ಗೊತ್ತಿಲ್ಲ. ಯಾರು ಫ್ರೆಂಡ್ಸಲ್ಲೂ ಅಷ್ಟೇ, ಯಾರು ನನಗೆ ಇಂಡಸ್ಟ್ರಿಯಲ್ಲಿ ಅಂಥ ಫ್ರೆಂಡ್ಸ್ ಆಗಲಿ ಅಥವಾ ಪರಿಚಯ ಇರೋರಾಗಲಿ ಕೇಳಬೇಕು. ಒಬ್ಬರು ಮೈಸೂರಲ್ಲೇ ನಾನು ಶಾರ್ಟ್ ಮೂವಿ ಮಾಡಿದೆ. ಹೀಸ್ ಅ ಜರ್ನಲಿಸ್ಟ್, ಸೊ ಹಿ ವಾಸ್ ಅ ಸಿನಿಮಾ ಜರ್ನಲಿಸ್ಟ್, ಕಾರ್ತಿಕ್ ಅಂತ. ಸೊ ಹಿ ವಾಸ್ ಮೈ ಓನ್ಲಿ ಗೈಡ್. ಯಾರಿಗೆ ಇದು ಮಾಡಿದ್ರು ಏನು ಮಾಡಬೇಕು ನಾನು ಅವರೊಬ್ಬರಿಗೆ ಕೇಳ್ತಾ ಇದ್ದಿದ್ದು. ಅದು ಬಿಟ್ಟರೆ ಇಲ್ಲಿವರೆಗೂ ಎಲ್ಲ ನನ್ನ ಸ್ವಂತ ಬುದ್ಧಿನೇ. ಆಮೇಲೆ ಲೈಕ್ ಎಲ್ಲಿ ಹೋದ್ರೂ ಇಟ್ಸ್ ಎಕ್ಸ್ಪೀರಿಯನ್ಸ್. ಹೋಗ್ತಾ ಅದದೇ ಪಾಠ ಕಲಿಸಿದೆ. ಅಪ್ಸ್ ಆ್ಯಂಡ್ ಡೌನ್ಸ್, ಎಷ್ಟೊಂದು ಡಿಸಪಾಯಿಂಟ್ಮೆಂಟ್ಸ್. ಹೋಗಿದ ತಕ್ಷಣ ಚೆನ್ನಾಗಿದೆಯಾ ಬಾಮ್ಮ, ಯಾರೂ ಕೆಲಸ ಕೊಡಲ್ಲ. ತುಂಬ ಕಷ್ಟ. ನಾನು ಎಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ ನನಗೆ ಗೊತ್ತು. ಇಲ್ಲಿ ತಂಗೆ ಏನೋ ಕಡಿಮೆ ಅಂದರೆ ಒಂದು 30 ಆಡಿಷನ್ 50 ಆಡಿಷನ್ ತನಕ ಅಂತೂ 100% ಕೊಟ್ಟಿದ್ದೀನಿ. ಅಷ್ಟೆಲ್ಲ ಸೈಕಲ್ ಹೊಡಿದ್ರಲ್ಲ, ಅವಾಗ ಅನಿಸ್ತಾ ಅಯ್ಯೋ ಬೇಡ MBA ಮಾಡಿಬಿಟ್ಟಿದ್ದೀನಿ, ಎಲ್ಲಾದರೂ ಒಂದು ಕಂಪ್ನಿಗೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ? ಪ್ರಾಬ್ಲಮ್ ಏನಂದರೆ ನಂಗೆ 9 to 5 ಜಾಬು ನನಗೆ ಐ ಆಮ್ ನಾಟ್ ಅ ಫ್ಯಾನ್ ಆಫ್ 9 to 5 ಜಾಬ್. ಅವರು 9 to 5 ಮಾಡೋರಿಗೆ, ಕೆಲಸ ಮಾಡೋರಿಗೆ ನನಗೆ ತುಂಬ ಏನಂತಾರೆ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಅದು ಹೆಂಗೆ ಕೂತ್ಕೊಂಡು ಮಾಡ್ತಾರೋ. ನನ್ನ ತಂಗಿನೇ ನೋಡ್ತಾ ಇರ್ತೀನಲ್ಲ, 9 ಗಂಟೆಗೆ ಹೋದರೆ 5 ಗಂಟೆ 6 ಗಂಟೆ ಬರೋ ತನಕ ಅಯ್ಯೋ ಅನಿಸುತ್ತೆ. ಬಟ್ ನಾನು ಅದ್ರದ್ದು ಫ್ಯಾನ್ ಅಲ್ಲ. ಸೊ ಅದಂತೂ ನಾನು ಮಾಡೋಕ್ಕೆ ಯಾವತ್ತೂ ರೆಡಿ ಇರಲಿಲ್ಲ. ಸೊ ಇಲ್ಲ ಅಂದರೆ ನಂದು ಪ್ಲ್ಯಾನ್ ಬಿ ಇದ್ದಿದ್ದೆ ಯೋಗ ಟೀಚರ್. ಸೊ ನಾನು ಯೋಗಾನೂ ಮಾಡ್ತೀನಿ. ಸೊ ಯೋಗ ಟ್ರೈನಿಂಗು ಆಗಿದೆ ನಂದು. ಸೊ ಇಲ್ಲ ಅದನ್ನು ಸ್ಟಾರ್ಟ್ ಮಾಡ್ತಿದ್ದೆ. ಸೊ ನೀವು ಇಷ್ಟು ಫ್ಲೆಕ್ಸಿಬಲ್ ಆಗಿರೋ ರೀಸನ್ ಯೋಗ ಅನ್ಸುತ್ತೆ? ಚಿಕ್ಕ ವಯಸ್ಸಿಂದನೇ ಯೋಗ, ಸ್ವಿಮ್ಮಿಂಗ್, ಡಾನ್ಸಿಂಗ್ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ. ಓಕೆ. ಸೊ ಹಿಂದೆ ಏನಾಗ್ತಿತ್ತು ಅಂದರೆ ಜಾಸ್ತಿ ಹೆಣ್ಮಕ್ಳು ಈ ಡ್ರಾಮಾ, ರಂಗಶಂಕರ ಆ ಥರದ್ದೆಲ್ಲ ಬೆಳ್ಕೊಂಡು ಬಂದಾಗ ಅವ್ರಿಗೆ ಅವಕಾಶ ಕೊಡೋದಕ್ಕೇನು ಕಷ್ಟ ಆಗ್ತಿರ್ಲಿಲ್ಲ. ಬಿಕಾಸ್ ಅವರದೇ ಗರಡಿಯಲ್ಲಿ ಬೆಳೆದಿರೋದ್ರಿಂದ ಬೇಗ ಅವಕಾಶ ಸಿಗ್ತಿತ್ತು, ರೆಫರ್ ಮಾಡ್ತಿದ್ರು. ಈಗ ಎಷ್ಟು ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಸಿಗೋಕ್ಕೆ? ಈಗ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇದನ್ನೇ ಒಂದು ಫ್ಯೂ ಇಯರ್ಸ್ ಮುಂಚೆ ತೊಗೊಳ್ಳಿ, ಒಂದು 10-15 ಇಯರ್ಸ್ ಮುಂಚೆ ಅಂತ ತೊಗೊಂಡ್ರೆ ರೂಲ್ ಮಾಡ್ತಿದ್ರು. ರಮ್ಯಾ, ರಕ್ಷಿತಾ, ಮಾಲಾಶ್ರೀ ಅವರಾಗಲಿ, ಸುಧಾರಾಣಿ ಅವ್ರು, ಎಷ್ಟು ಜನ. ಇವಾಗ ರೀಸೆಂಟಾಗಿ ಒಂದು ಇವೆಂಟ್ಗೆ ಮಾಲಾಶ್ರೀ ಮ್ಯಾಮ್ ಬಂದಿದ್ದರು. ಅವಾಗ ಯಾರೋ ಹೇಳ್ತಾಯಿದ್ರು ಅವರಿಂದ ಪ್ರೊಡ್ಯೂಸರ್ಸ್ ಮನೆ ಕಟ್ಕೊಂಡಿದ್ದಾರಂತೆ, ಅವರು 365 ಡೇಸ್ ಬ್ಯುಸಿ ಇರ್ತಿದ್ರಂತೆ. ಸೊ ಒಂದು ಹೀರೋಯಿನ್ಗೆ ಎಷ್ಟು ಜನ ಕಾಯ್ತಾಯಿದ್ರು ಸಿನಿಮಾ ಮಾಡೋಕ್ಕೆ. ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಸುಮಾರು ಜನ ಇದ್ದಾರೆ ಆ ಥರ. ಪ್ರೇಮ ಅವರಾಗಿರ್ಬೋದು, ತುಂಬ ಜನ. ಇವಾಗ ಏನಾಗೋಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಒಂದೇ ಫೇಸ್ನ ನೋಡೋಕ್ಕೆ ಜನ ಇಷ್ಟಪಡ್ತಿಲ್ಲ. ಆಪ್ಷನ್ಸ್ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಜನ ಚೇಂಜ್ ಕೇಳ್ತಾರೆ. ಸೊ ಒಬ್ಬರಿಗೆ ಸಸ್ಟೈನ್ ಆಗೋದು ತುಂಬ ಕಷ್ಟ ಆಗ್ತದೆ. ಆಮೇಲೆ ಈಗೇನಾಗೋಗಿದೆ, ಅವಾಗ ಆ್ಯಕ್ಟಿಂಗ್ ಲುಕ್ಸ್ ಒಂದಿದಿತ್ತು, ಡಾನ್ಸ್ ಅವ್ರ ಆ್ಯಕ್ಟಿಂಗ್, ಅವ್ರ ಡೈಲಾಗ್ ಹೆಂಗೆ ಹೇಳ್ತಾರೆ ಎಲ್ಲನೂ ಕನ್ಸಿಡರ್ ಮಾಡ್ತಿದ್ರು. ಈಗೇನಾಗೋಗಿದೆ, ಮಾಡೆಲ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾರು ಒಂದು ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಉದ್ದಕ್ಕಿರಲಿ, ಒಂದು ಸ್ವಲ್ಪ ಇದಿರಲಿ, ಅವರು ಆ್ಯಕ್ಟಿಂಗ್. ಸೊ ಆಮೇಲೆ ಶಾರ್ಟ್ ಕಟ್ಸ್ ಹುಡ್ಕೊಂಡು ಆ್ಯಕ್ಟಿಂಗಿಗೆ ಬಂದ್ಬಿಡೋದು. ಸೊ ರಿಯಲ್ ಟ್ಯಾಲೆಂಟ್ನ ಬೆಳೆಸೋದು ಕಷ್ಟ ಆಗ್ತದೆ. ಓಕೆ. ನೀವು ಫಸ್ಟ್ ಟೈಮ್ ಕನ್ನಡಿ ನೋಡಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಯಾವ ಡೈಲಾಗು ಅಥವಾ ಯಾವ ಸಾಂಗ್ ಡಾನ್ಸ್ ಮಾಡಿದ್ದು? ಡಾನ್ಸ್ ಅಂತೂ ಚಿಕ್ಕವಳಿಂದಾನೆ. ಅವಾಗೆಲ್ಲ ನಮ್ಮ ಟೈಮಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಎಲ್ಲಿತ್ತು, ಟಿ ವಿಲಿ ಹಾಡು ಹಾಕೋದು, ಡ್ಯಾನ್ಸ್ ಮಾಡೋದು. ಸೊ ಪ್ರತಿಯೊಂದು ಹಾಡ್ದು ಹುಕ್ ಸ್ಟೆಪ್ಸ್ ನನಗೆ ಬರ್ತಿತ್ತು. ಸ್ಕೂಲಿಂದ ಬರೋದು, ಟಿ ವಿ ನೋಡೋದು, ಬೈಸ್ಕೊಳ್ಳೋದು. ಅದೇ ಹೇಳಿಲ್ವಾ, ಓದೋ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಬರೀ ಡ್ಯಾನ್ಸ್ ಮಾಡು, ಅದು ಇಷ್ಟೇ. ಸೊ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಡೈಲಾಗ್ ಅಂದರೆ ಅವಾಗೆಲ್ಲ ಏನು ಅಷ್ಟು ಪ್ರಾಪರ್ ಟ್ರೈನಿಂಗ್ ಅಂತ. ಯಾವ ಆ್ಯಕ್ಟರ್ ತುಂಬ ಇಷ್ಟ ನಿಮಗೆ? ನಾನು ಆ್ಯಕ್ಟರಲ್ಲಿ ವಿಷ್ಣುವರ್ಧನ್ ಫ್ಯಾನು. ಫಸ್ಟಿಂದ ನಾನು ವಿಷ್ಣುವರ್ಧನ್ ಅವ್ರ ಫ್ಯಾನ್. ನಾನು ಡೈಲಾಗ್ ವಿಡಿಯೋ ಅಯ್ಯೋ ಲಾಸ್ಟಲ್ಲಿ ಹೇಳ್ತೀನಿ ಡೈಲಾಗ್. ಅವ್ರದ್ದು ಗೊತ್ತು, ಇಷ್ಟು ಮಾಡ್ಬೋದು. ಯಾಕೆ ಇನ್ಸ್ಪೈರ್ ಆದರು ವಿಷ್ಣು ಸರ್ ನಿಮಗೆ? ನಮ್ಮ ಮನೇಲೂ ನಮ್ಮ ತಂದೆ ತಾಯಿ ಇಬ್ಬರು ವಿಷ್ಣುವರ್ಧನ್ ಸರ್ ಫ್ಯಾನ್ಸು. ಸೊ ಅವರು ಜಾಸ್ತಿ ಆ ಸಿನಿಮಾ ನೋಡ್ತಿರಲ್ಲ. ಸೊ ನನಗೂ ಏನು ಗೊತ್ತು ಅದನ್ನೇ ನೋಡ್ತಿದ್ದೆ. ಅದಾದಮೇಲೆ ರಮೇಶ್ ಅರವಿಂದ್ ಸರ್ ಅವ್ರದ್ದೆಲ್ಲ ಫ್ಯಾನ್ ನಾನು. ಓಕೆ. ಸೊ ಇವಾಗ ನೀವು ಮನೆಯಲ್ಲಿ ನೀವು ಹೇಳ್ತೀರಿ ನಾನು ಶಾರ್ಟ್ ಫಿಲ್ಮ್ ಮಾಡಿದೆ, ಮನೆಯಲ್ಲಿ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, 3 ಅವರಲ್ಲಿ ಸಿನಿಮಾ ಮುಗ್ದು ಹೋಗುತ್ತೆ, ಪಟ 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 ಅಂತ ಹೇಳಿ ಇಂಟರ್ವಲ್ ಬರುತ್ತೆ, ಮುಗ್ದು ಹೋಗುತ್ತೆ. ಅದನ್ನ ನೀವು ಶೂಟಿಂಗ್ ಮಾಡಿದ್ದೀರಲ್ಲ, ಎಷ್ಟು ಕಷ್ಟ ಆಯ್ತು ಹೇಳಿ? ಅದು ಫಸ್ಟು ಐ ವಾಸ್ ನೆವರ್ ಜಡ್ಜ್ಮೆಂಟಲ್. ಯಾವ ಸಿನಿಮಾನೂ ಚೆನ್ನಾಗಿಲ್ಲ, ನಂಗೆ ಸಿನಿಮಾಗೆ ಹೋಗಿ ನೋಡೋದೇ ಒಂದು ಖುಷಿ. ಆ ಸಿನಿಮಾ ಅದು ಎಂತೆಂಥ ಡಬ್ಬಾ ಸಿನಿಮಾಗಳು ನಾನು ಕಾಲೇಜಲ್ಲಿ ಕುತ್ಕೊಂಡು ನೋಡಿದ್ದೀನಿ. ಅದು
ಅದು ಅಲ್ಲದೆ ಏನು ಬರೀ ಮಲ್ಟಿಪ್ಲೆಕ್ಸ್ ಅಲ್ಲ, ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ನ ಕರ್ಕೊಂಡೋಗಿ, ಬಿಕಾಸ್ ನಾನು ಒಬ್ಬಳೇ ಎಲ್ಲೂ ಜಾಸ್ತಿ ಹೋಗ್ತಾ ಇರಲಿಲ್ಲ. ಸೊ ಕರ್ಕೊಂಡೋಗಿ ಗಾಂಧಿ ಕ್ಲಾಸಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಬ್ಯಾಲ್ಕನಿ ಹೆಂಗಿರುತ್ತೆ, ಮಲ್ಟಿಪ್ಲೆಕ್ಸ್ ಹೆಂಗಿರುತ್ತೆ, ನಾನು ಎಲ್ಲ ನೋಡಿದ್ದೀನಿ. ಆ್ಯಂಡ್ ಎಲ್ಲ ಥರ ಸಿನಿಮಾನೂ ನೋಡಿದ್ದೀನಿ. ಜನ ಬೈಯೋರೆ ಏನು ಚೆನ್ನಾಗಿ ಮಾಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಬಟ್ ನನಗೇನೋ ಖುಷಿ, ಯಾರೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ಸಿನಿಮಾ ಶೂಟಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ಅವಾಗ ನನಗೆ ಪ್ರತಿಯೊಂದು ಎಷ್ಟು ಜನದ ಎಫರ್ಟ್ಸ್ ಇದೆ ಅದ್ರ ಹಿಂದೆ ಅನ್ನೋದು ನನಗೆ ಗೊತ್ತಾಯಿತು. ನೈಟ್ ಸ್ಕೆಡ್ಯೂಲ್ ಇರಲಿ, ಲೈಟ್ ಅವರಿಂದ ಹಿಡಿದು ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಸಿನಿಮಾಗೆ. ಒಂದು ನಿಮಿಷ ನಮಗೆ ಇಲ್ಲ ಚೆನ್ನಾಗಿಲ್ಲ ಅನ್ನೋಕ್ಕೆ 2 ಸೆಕೆಂಡ್ ಅದು, ಬಟ್ ಅದ್ರ ಹಿಂದೆ ಎಷ್ಟು ಜನದ್ದು ಹಾರ್ಡ್ ವರ್ಕ್ ಇರುತ್ತೆ ಅಂತ ನಮಗೆ ಗೊತ್ತು. ಸೊ ನಿಮಗೆ ಅವ್ರು ಮಾತಾಡ್ತಿದ್ದ ಮಾತುಗಳಿಗೂ ಒಂದ್ಸಲ ನೀವು ಶೂಟಿಂಗ್ ಮಾಡಿದ್ದಕ್ಕೂ ನಾ ಕರ್ಕೊಂಡು ಹೋಗಿದ್ದೀನಿ ನನ್ನ ಫ್ರೆಂಡ್ಸ್ನ, ನಮ್ಮ ರಿಲೇಟಿವ್ಸ್ನೆಲ್ಲ ಶೂಟಿಂಗ್ ಕರ್ಕೊಂಡು ಹೋಗಿದ್ದೀನಿ, ಕರ್ಕೊಂಡೋಗಿ ಕೂಳ್ಸಿದ್ದೀನಿ. ನೋಡಿ ಇಂಥ ಅವ್ರುಗಳಿಗೇನು ಸಿನಿಮಾ ನೋಡ್ತಾರೆ, ಪಾಪ್ಕಾರ್ನ್ ತಿಂತಾರೆ, ಹೋಗ್ತಾರೆ. ಬಟ್ ಬಂದಾಗ ಓ ಹಿಂಗಾಗುತ್ತಾ ಹಂಗಾಗುತ್ತಾ ಪ್ರತಿ ಒಂದು ಡಿಪಾರ್ಟ್ಮೆಂಟು ನೋಡಿದ್ರು. ಲೈಟು, ಕಾಸ್ಟ್ಯೂಮು, ಇದು ಟ್ರ್ಯಾಕ್ ಹಾಕೋದ್ರಿಂದ ಹಿಡಿದು ಎಲ್ಲನೂ ನೋಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಎಷ್ಟು ಕಷ್ಟ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಅದೇ ನಾ ಹೇಳಿಲ್ವ, ನಂದು ಮೂವಿ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ನಾನು ತೋರಿಸಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು. ಯಾರ ಜೊತೆ ನೀವು ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇದೆ ಮನೇಲಿ? ಮನೆಗಿಂತ ನನಗೆ ತುಂಬ ಆಸೆ ಇದೆ. ನಮ್ಮ ತಂದೆ ಇವಾಗ ಶರಣ್ ಸರ್ ಜೊತೆ ಆಯಿತು, ಸೃಜನ್ ಅವ್ರ ಜೊತೆ ಆಯಿತು. ಸೊ ಹಿ ಈಸ್ ವೆರಿ ಹ್ಯಾಪಿ. ಸೊ ನೆಕ್ಸ್ಟ್ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು? ಐ ವಾಂಟ್ ಟು ವರ್ಕ್ ವಿತ್ ರಕ್ಷಿತ್ ಶೆಟ್ಟಿ, ಸುದೀಪ್ ಸರ್. ನನ್ನ ಹೈಟ್ಗೆ ಒಂದು ಸ್ವಲ್ಪ ಎಲ್ಲ ಹೈಟ್ ಇರೋರೇ ಬೇಕು. ಎಷ್ಟೊಂದು ಸಿನಿಮಾ ಆಪರ್ಚುನಿಟಿ ನನ್ನ ಹೈಟಿಂದಾನೇ ಹೋಗಿದೆ. ಯಾ ಅಂದ್ರೆ ಈ ಬಾಡಿ ಶೇಮಿಂಗ್ ಅಂತ ಒಂದು ರೀಸನ್ ಆದ್ರೆ, ಹೈಟ್ ಇರೋದು ಸೆಕೆಂಡ್ ರೀಸನ್ ಅಂತ. ತುಂಬಾ ಹೈಟ್ ಆಗೋದ್ರೆ ಹೀರೋಕ್ಕಿಂತ ಉದ್ದ ಕಾಣಿಸ್ಬಿಡ್ತೀವಿ ಅನ್ನೋದೊಂದು. ಎಷ್ಟು ಸಿನಿಮಾ ರಿಜೆಕ್ಟ್ ಆಗಿದೆ? ಇಲ್ಲಿ ತನಕ 1-2 ಸಿನಿಮಾ ಹೋಗಿದೆ. ಕತೆ ಚೆನ್ನಾಗಿತ್ತು, ಆ್ಯಕ್ಟರು ಚೆನ್ನಾಗಿತ್ತು. ನಂಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾನು ಆಸೆನೂ ಇತ್ತು. ಸೊ ಹೈಟನ್ನು ನೋಡಿದ್ರೆ ಹಂಗೆ ಸುದೀಪ್ ಸರ್, ದರ್ಶನ್ ಸರ್, ರಕ್ಷಿತ್ ಶೆಟ್ಟಿ, ಧನಂಜಯ್ ಇವರೆಲ್ಲ ಒಂದು ಸ್ವಲ್ಪ ಉದ್ದ ಇದ್ದಾರೆ, ಸ್ವಲ್ಪ ಖುಷಿ ಆಗುತ್ತೆ. ಓಕೆ. ಸೊ ಇಂಡಸ್ಟ್ರಿಯಲ್ಲಿ ನಾಟ್ ಓನ್ಲಿ ಈಗಿನ ರೀಸೆಂಟ್ ಇಂಡಸ್ಟ್ರಿ, ಯಾರು ಮದುವೆ ಆದಾಗ ನಿಮಗೆ ಹಾರ್ಟ್ ಬ್ರೇಕ್ ಆಗಿತ್ತು? ಯಾರು ಮದುವೆ ಆದಾಗ ಹಾರ್ಟ್ ಬ್ರೇಕ್ ಅಂತ ಏನಾಗಿಲ್ಲ. ಇಷ್ಟಪಟ್ಟಿರ್ತೀರ ಅಂದ್ರೆ ಬೀಂಗ್ ಅ ಹೀರೋ ಅಥವಾ ಒಂದು ಫ್ಯಾನ್ ಆಗಿ ಇಷ್ಟಪಟ್ಟಿರ್ತೀರಿ. ಯೂಶಲಿ ಅವ್ರ ಮದುವೆ ಆಯ್ತು ಅಂದಾಗ ಅಯ್ಯೋ ಮದುವೆ ಆಗ್ಬಿಟ್ಟ ಆ ಥರ ಅಂತ ಯಾರು ಇಲ್ಲ. ಬಟ್ ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಸಿ ಯಶ್ ಅಂಡ್ ರಾಧಿಕಾ ಪಂಡಿತ್. ಹಾರ್ಟ್ ಬ್ರೇಕ್ ಏನಾಗಿಲ್ಲ, ವೆರಿ ಹ್ಯಾಪಿ ಫಾರ್ ದೆಮ್. ಅದು ಬಿಟ್ಟರೆ ಅಷ್ಟೇ ನಾನು ನೋಡಿರೋದ್ರಲ್ಲಿ ಯಾರು ಮದುವೆ ಆಗಿದ್ದಾರೆ. ಈಗ ಧನಂಜಯ್ ಅವ್ರು ಮದುವೆ ಆಗ್ತಿದ್ದಾರೆ, ಅದು ಮೈಸೂರಲ್ಲೇ ಮದುವೆ ಆಗ್ತಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಹಾರ್ಟ್ ಬ್ರೇಕ್ ಅಂತ ಏನು. ಹೀರೋಯಿನಲ್ಲಿ ಯಾರು ರೋಲ್ ಮಾಡೆಲ್ ಆಗಿ ತಗೊಳ್ತೀರಾ ನೀವು? ರೋಲ್ ಮಾಡೆಲ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಜರ್ನಿನೂ ತುಂಬ ಡಿಫ್ರೆಂಟ್ ಇದೆ. ಸೊ ಒಬ್ಬರನ್ನ ಅಂತ ತೊಗೊಳೋದು ತುಂಬ ಕಷ್ಟ ಆಗುತ್ತೆ. ಇವಾಗ ರಮ್ಯಾ ಅವ್ರನ್ನ ನೋಡ್ಬೋದು, ಪ್ರೇಮ ಅವ್ರನ್ನ ನೋಡ್ಬೋದು, ಸುಧಾರಾಣಿ ಅವ್ರು, ಎಷ್ಟು ಜನ ಇದ್ದಾರೆ. ಸೊ ಎಲ್ಲರಿಂದನೂ ಒಂದೊಂದು ಕಲ್ತ್ಕೊಳ್ಳೋದಿದೆ. ಸೊ ಅವ್ರ ಜರ್ನಿ ನೋಡ್ಬೋದು. ಸೊ ಒಬ್ಬರು ಅನ್ನೋದು ಕಷ್ಟ ಆಗುತ್ತೆ. ಈಗಿನ ಏನಾಗ್ತಿದೆ ಇಂಡಸ್ಟ್ರಿಯಲ್ಲಿ ಅಂದರೆ, ನೀವೇ ನೋಡ್ತಿದ್ದೀರಾ, ಇವತ್ತು ಫ್ರೈಡೇ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಅವಾಗ ಹಂಗಿದ್ದಿಲ್ಲ, ವಾರಕ್ಕೆ ಒಂದು ಸಿನಿಮಾ ರಿಲೀಸ್ ಆಗ್ತಿತ್ತು. ಬಟ್ ಎಲ್ಲ ವಾರ ಒಬ್ಬೊಬ್ರು ಹೀರೋ ಒಬ್ಬೊಬ್ರು ಹೀರೋಯಿನ್ ರಿಲೀಸ್ ಆಗ್ತಿತ್ತು, ಎಲ್ಲರೂ ನೋಡ್ತಿದ್ರು. ಏನಾಗ್ತಿದೆ ಅಂತ ಅನಿಸ್ತಿದ್ವಿ. ಈಗ ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಆಕ್ಸೆಸಿಬಿಲಿಟಿ, ಎಂಟರ್ಟೈನ್ಮೆಂಟ್. ಅವಾಗೆಲ್ಲ ಆಗಿನ ಕಾಲದಲ್ಲಿ ಒಂದು ಸಿನಿಮಾ ರಿಲೀಸ್ ಆದರೆ ಪ್ರತಿಯೊಬ್ಬರು ಟಿಕೆಟ್ ಸಿಗದೆ ಹೋಗಿ ಥಿಯೇಟ್ರಲ್ಲಿ ನೋಡ್ತಾ ಇದ್ರು. ಯಾಕೆಂದರೆ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಇಲ್ಲ ಟಿವಿಲಿ ಏನು ಜಾಸ್ತಿ ನ್ಯೂಸು, ಹಾಡು, ಅದು ಇದು ಬರ್ತಿತ್ತು. ಬಟ್ ಸಿನಿಮಾ ಅಂತ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ರು. ಈಗೇನು ಫೋನಲ್ಲೇ ಇದೆ, ರೀಲ್ಸ್ ನೋಡಿದ್ರೆ ಸಾಕು, ಅರ್ಧ ನ್ಯೂಸಿಂದ ಹಿಡಿದು ಎಲ್ಲ ರೀಲ್ಸಲ್ಲೇ ಬಂದ್ಬಿಡುತ್ತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಸೊ ಎಂಟರ್ಟೈನ್ಮೆಂಟ್ ಜನಕ್ಕೆ ಈಸಿ ಆಗಿಬಿಡಿದೆ. ಸೊ ಯಾರು ಏನಂತಾರೆ, ಹೋಗಿ ಟಿಕೆಟ್ ತೊಗೊಂಡು ಥಿಯೇಟ್ರಲ್ಲಿ ಕೂತ್ಕೊಂಡು 3 hours ಎಫರ್ಟ್ ಯಾರು ಹಾಕಕ್ಕೆ ರೆಡಿ ಇಲ್ಲ. ಓಕೆ. ಒಂದಷ್ಟು ಜನ ಇರ್ತಾರೆ, ಹೇಳ್ತಾರೆ ಅವಳಿಗೇನು ಬಿಡಪ್ಪ, ರಜನಿ ಹೀರೋಯಿನ್ ಆಗಿಬಿಟ್ಲು, ಇನ್ನು ಬರೀ ಲಕ್ಷ ಅರ್ನ್ ಮಾಡ್ತಾಳೆ ಒಂದು ಸಿನಿಮಾಗೆ, ಈ ಥರದ ಮಾತುಗಳಿರುತ್ತೆ. ಬಟ್ ದ ರಿಯಲ್ ಸ್ಟ್ರಗಲ್ ಬಿಹೈಂಡ್ ಅರ್ನಿಂಗ್ ಅದು ನಿಮಗೆ ಮಾತ್ರ ಗೊತ್ತು. ಏನೆಲ್ಲ ಚಾಲೆಂಜಸ್ ಇದೆ ಇಲ್ಲಿ? ತುಂಬ ಚಾಲೆಂಜಸ್ ಅಂತೂ ಇದೆ. ನಾ ಆವಾಗಲೇ ಹೇಳ್ದಂಗೆ ಕಾಂಪಿಟೇಷನ್ನು ಇದೆ, ಚಾಲೆಂಜಸ್ಸು ಇದೆ. ಈಗ ಬರ್ತಾರೋ ಈ ಜನ್ರೇಷನ್ ಆ್ಯಕ್ಟರ್ಸ್ ಪ್ರತಿಯೊಬ್ಬರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅವ್ರಗಳ ಮಧ್ಯದಲ್ಲಿ ನಾವು ಕಾಣಿಸ್ಕೋಬೇಕು. ಆ್ಯಂಡ್ ಆಲ್ಸೋ ಪೇಮೆಂಟ್ ವಿಷಯದಲ್ಲಿ ಬಂದಾಗ ಟಿಲ್ ವಿ ಗೆಟ್ ದಟ್ ಬ್ರೇಕ್, ಲೈಕ್ ಏನಂತಾರೆ, ಓಕೆ ಇವರು ಕಾಣಿಸ್ಕೊಂಡಿದ್ದಾರೆ ಅನ್ನೋ ತನಕ ಪೇಮೆಂಟ್ ಸ್ವಲ್ಪ ಕಷ್ಟನೇ. ಸೊ ಕಾಂಪ್ರಮೈಸ್ ಆಗಲೇಬೇಕು. ಇಫ್ ಯು ವಾಂಟ್ ಅ ಗುಡ್ ಟೀಮ್, ಗುಡ್ ಸ್ಕ್ರಿಪ್ಟ್,
ಇಲ್ಲೊಂದು ಸ್ವಲ್ಪ ಇದಾಗಬೇಕು. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್ ಹೌಸ್. ಕೆಲವ್ರಿಗೆ ಗೊತ್ತಿರುತ್ತೆ ಹೆಂಗೆ ಇರುತ್ತೆ ಅಂತ, ಕೆಲವ್ರಿಗೆ ಗೊತ್ತಿಲ್ಲ ಅಂದಾಗ ಐ ಮೀನ್ ಅವ್ರು ಕೊಡಲ್ಲ ಅಂದಾಗ ನಮಗೆ ಸ್ಕ್ರಿಪ್ಟು ಆ ಟೀಮ್ ನಮಗೆ ಬೇಕು ಅಂದಾಗ ವಿ ಹ್ಯಾವ್ ಟು ಕಾಂಪ್ರಮೈಸ್. ಅದರಲ್ಲಿ ನೀವು ಹಾರರ್ ಪಾತ್ರ ಮಾಡಿದ್ರಲ್ಲ, ಮಲ್ಕೊಂಡ ಕನಸಲ್ಲೆಲ್ಲ ಬಂದಿದ್ದಿದೆಯಾ? ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಹೌದಾ? ಮತ್ತೆ ನಮಗೆ ಥಿಯೇಟರ್ ನೀವು ದುಡ್ಡು ಕೊಟ್ಟು ಬಂದಿರ್ತೀರ, ಸೊ ಒಂದು ಸ್ವಲ್ಪ ಏನೋ ಮಾಡಬೇಕಲ್ವ, ನಗಿಸ್ಬೇಕು, ಅಳಿಸ್ಬೇಕು, ಹೆದರ್ಸ್ಬೇಕು. ಪಾಪ ಮೇಘನ ಕಣ್ಣು ನೋಡೋಕ್ಕಾಗಲ್ಲ ನಮ್ಮ ಸಿನಿಮಾದಲ್ಲಿ. ಮೇಘನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಘನ, ಆದಿತ್ಯ ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲ, ನಾನು ಮೋಗ್ರಾ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿದೆ. ಆ ರೆಡಿ ಆಗ್ಬೇಕಾದ್ರೆ ನಂಗೆ ಅದೊಂಥರ ಖುಷಿ. ಅದು ರಾಜರದಂತೂ ಇನ್ನೊಂಥರ ಕಾಮಿಡಿ. ಅವರೆಲ್ಲ ಫಾರಿನ್ ಆರ್ಟಿಸ್ಟ್ಗಳು, ಜೂನಿಯರ್ ಆರ್ಟಿಸ್ಟ್ಗಳು, ಏನು ಚೆನ್ನಾಗಿ ಅವ್ರಿಗೆ ಅವ್ರು ಹೇಳ್ತಿರೋದು ಇವ್ರಿಗೆ ಅರ್ಥ ಆಗ್ತಿಲ್ಲ, ಆಮೇಲೆ ಅಲ್ಲೇ ನಿಂತ್ಕೊಂಡು ಹಂಗಲ್ಲ ಹಿಂಗಲ್ಲ ಅಂತ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿಸಿ. ಸೊ ಇಲ್ಲ, ಮೋಗ್ರಾ ನನಗೆ ತುಂಬ ಖುಷಿ. ಹೋಗಿ ಸೆಟ್ಟಲ್ಲಿ ರೆಡಿ ಆಗೋದು, ಆಮೇಲೆ ಶರಣ್ ಸರ್ ಎಲ್ಲರೂ ಇರ್ತಿದ್ರು, ಇಡೀ ಟೀಮ್, ಚಿಕ್ಕಣ್ಣ ಎಲ್ಲರೂ ಇರ್ತಿರಲ್ಲ, ಒಂಥರ ಮಜಾ ಇರ್ತಿತ್ತು. ಈಸ್ ಅ ವೆರಿ ವೆರಿ ಸ್ವೀಟ್ ಪರ್ಸನ್. ನನಗೆ ಗೊತ್ತಿರಲಿಲ್ಲ, ನಾನು ಅನ್ಕೊಂಡೆ ಶರಣ್ ಅಂದರೆ ಹೀರೋ ಆ್ಯಟಿಟ್ಯೂಡ್ ಇರ್ಬೋದು, ಸ್ಕ್ರೀನ್ ಮೇಲೆ ಕಾಮಿಡಿ ಮಾಡ್ತಾರೆ, ಬಟ್ ರಿಯಲಲ್ಲಿ ಹೆಂಗಿರ್ತಾರೆ ಅಂತ ಟಿಲ್ ವಿ ಮೀಟ್ ದೆಮ್ ಗೊತ್ತಾಗಲ್ಲ ಅಲ್ಲ. ಬಟ್ ಎಷ್ಟು ಡೌನ್ ಟು ಅರ್ತ್ ಅವರು. ಒಂದು ಏನಂತ ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ಅವ್ರ ಆರಾನೇ ಅಷ್ಟು ಚೆನ್ನಾಗಿದೆ, ವೆರಿ ಪಾಸಿಟಿವ್. ಯಾರಾದರೂ ಬಂದಾಗ ಹೆಂಗೆ ಬಿಹೇವ್ ಮಾಡಬೇಕು, ಅಲ್ಲಲ್ಲೇ ಕಾಮಿಡಿ ಜೋಕ್ಸ್ ಅಂತೂ ಸಖತ್ ಜೋಕ್ಸ್ ಮಾಡ್ತಾರೆ. ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಪಾಸಿಟಿವ್.